ಮೊದಲಿಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗಿರುವಂಥ ಭೀಕರ ಆಕ್ಸಿಡೆಂಟ್ನ ವಿಚಾರ. ಕಾರಿನ ಮೇಲೆ ಲಾರಿ ಪಲ್ಟಿಯಾಗಿ ಕಾರು ಅಪ್ಪಚ್ಚಿ ಆಗಿಬಿಡುತ್ತೆ. ಇಬ್ಬರು ಬಲಿಯಾಗ್ತಾರೆ ಈ ಆಕ್ಸಿಡೆಂಟ್ನಲ್ಲಿ. ಎದುರುಗಡೆ ಬೈಕ್ ಬರ್ತಾ ಇತ್ತಂತೆ, ಅದನ್ನು ತಪ್ಪಿಸೋದಕ್ಕೆ ಹೋಗಿ ಲಾರಿ ಕಾರ್ ಮೇಲೆ ಹತ್ತಿ ಉರುಳು ಬಿದ್ದು ಬಿಟ್ಟಿದೆ. ಇದು ಆಕ್ಸಿಡೆಂಟ್ ಆಗಿರೋದು ಬಾಗಲಕೋಟೆ ತಾಲೂಕಿನ ಸೀಮಿಕೇರಿ ರಾಷ್ಟ್ರೀಯ ಹೆದ್ದಾರಿಲಿ. ಬೈಕ್ಗೂ ಡಿಕ್ಕಿ ಹೊಡೆದು ಕಾರಿನ ಮೇಲೆ ಪಲ್ಟಿಯಾಗಿದೆ ಲಾರಿ. ಹುಬ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ 218ರಲ್ಲಿ ನಡೆದಂಥ ಆಕ್ಸಿಡೆಂಟ್ ಇದು. ಕೇಸನೂರ ಗ್ರಾಮ ಪಂಚಾಯತಿ ಸದಸ್ಯ ರಮೇಶ್ ಹೂಗಾರ ಸೇರಿದಂತೆ ಇಬ್ಬರು ಹುಬ್ಳಿ ಕಡೆಗೆ ಹೊರಟಿದ್ದಂಥ ಬೈಕ್ ಹಾಗೂ ಕಾರು ವಿಜಯಪುರ ಕಡೆಗೆ ಹೊರಟಿತ್ತಂತೆ ಈ ಲಾರಿ. ಹೀಗನ್ನುವಂತಹ ಮಾಹಿತಿ ಹೊರಗೆ ಬರುತ್ತಾರೆ. ಸ್ಥಳಕ್ಕೆ ಕಲಾದಗಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸ್ತಾ ಇದ್ದಾರೆ. ನೋಡಿ, ಅದು ಕಾರು ಅದು ಅಪ್ಪಚ್ಚಿ ಆಗ್ಬಿಟ್ಟಿದೆ ಸಂಪೂರ್ಣವಾಗಿ. ಇಬ್ಬರು ಸ್ಪಾಟ್ ಡೆತ್ ಅನ್ನೋದು ಗೊತ್ತಾಗಿದೆ. ಎದುರುಗಡೆ ಬೈಕ್ ಬರ್ತಾ ಇತ್ತಂತೆ, ಬೈಕನ್ನು ತಪ್ಪಿಸೋದಕ್ಕೆ ಹೋಗಿ ಬೈಕ್ಗೂ ಡಿಕ್ಕಿ ಹೊಡೆದು ಪಕ್ಕದಲ್ಲಿದ್ದ ಕಾರ್ ಮೇಲೂ ಹರಿದು ಪಲ್ಟಿ ಹೊಡೆದಿದೆ ಲಾರಿ. ನೋಡಿ, ಆಕ್ಸಿಡೆಂಟ್ನ ಭೀಕರತೆ ಎಷ್ಟಿದೆ ಅಂತೇಳಿ ಆ ವಿಜುವಲ್ಸಲ್ಲಿ ನೋಡ್ತಾ ಇದ್ದೀರಿ. ಲೋಡೆಡ್ ಗಾಡಿ ಅದು, ಮೂಟೆ ಇದೆಯಲ್ಲ ಅದೆಲ್ಲವೂ ಕೂಡ, ಆ ಮೂಟೆಗಳೆಲ್ಲವೂ ಅದೇ ಲಾರಿಲಿ ಇತ್ತು. ಲೋಡೆಡ್ ಗಾಡಿ ಆಗಿದ್ರಿಂದಾಗಿ ವೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತಲ್ಲ, ಆ ಕಾರ್ ಮೇಲೆ ಬೀಳ್ತಿದ್ದಂತೆ ಕಾರು ಅನ್ನೋದು ಇತ್ತು ಅನ್ನೋದೇ ಇಲ್ಲ, ಅಲ್ಲಿ ಅಪ್ಪಚ್ಚಿ ಆಗ್ಬಿಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಿಜಗುಣ ಮಂಟಪತಿ ಫೋನ್ ಸಂಪರ್ಕದಲ್ಲಿ. ನಿಜಗುಣ, ಹೆಂಗಾಯ್ತು ಆಕ್ಸಿಡೆಂಟ್ ಇದು? ಜೊತೆಗೆ ಬದುಕುಳಿದವರು, ಅಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಈ ಆಕ್ಸಿಡೆಂಟ್ ಬಗ್ಗೆ? ಶರತ್, ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಬಾಗಲಕೋಟೆ ತಾಲೂಕಿನ ಸಿಮಿಕೇರಿ ಹೊರವಲಯದಲ್ಲಿ ನಡೆದಿರ್ತಕ್ಕಂಥದ್ದು. ರಾಷ್ಟ್ರೀಯ ಹೆದ್ದಾರಿ 218ರಲ್ಲಿ ಏನು ಹುಬ್ಬಳ್ಳಿಯಿಂದ ವಿಜಯಪುರ ಕಡೆಗೆ ಹೊರಟಿರ್ತಕ್ಕಂಥ ಒಂದು ಪ್ಲಾಸ್ಟಿಕ್ ಚೀಲಗಳನ್ನ ತುಂಬಿರ್ತಕ್ಕಂಥ ಲಾರಿ ವೇಗವಾಗಿ ಬರ್ತಾ ಇತ್ತು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಏನು ಸಿಮಿಕೇರಿಯಿಂದ ಕೆರೂರತ್ತ ಹೋಗ್ತಿರ್ತಕ್ಕಂಥ ಕೆಸನೂರು ಮೂಲದ ರಮೇಶ್ ಹುಗಾರ ಎಂಬುವರ ಮಾರುತಿ 800 ಕಾರು ಪಕ್ಕದಲ್ಲಿ ಇದ್ರೂ ಕೂಡ ಏನು ಲಾರಿ ಮುಂದ್ಗಡೆ ಇರತಕ್ಕಂತ ಬೈಕ್ ಅನ್ನ ಅಪಘಾತದಿಂದ ಬಚಾವ್ ಮಾಡ್ಲಿಕ್ಕೆ ಏನು ವೇಗವಾಗಿ ಬರ್ತಿರ್ತಕ್ಕಂಥ ಲಾರಿ ಚಾಲಕ ಚಿಕ್ಕದಾಗಿ ಒಂದು ಕಟ್ಟನ್ನು ಹಾಕಿದ್ದರ ಒಂದು ಪರಿಣಾಮ ಲಾರಿನೇ ಒಂದು ಸ್ಪೀಡ್ ಕಂಟ್ರೋಲ್ಗೆ ಬರದೇ ಇದ್ದಾಗ ಅದು ಕಾರ್ ಮೇಲೆ ಲಾರಿ ಅಪ್ಪಚ್ಚಿ ಆಗಿರ್ತಕ್ಕಂಥ ಏನು ಲಾರಿಯ ಒಂದು ಫಲ್ಟಿಗೆ ಪಕ್ಕದಲ್ಲಿ ಸಿಕ್ಕಿರ್ತಕ್ಕಂಥ ಏನು ಮಾರುತಿ ಆಲ್ಟೋ 800 ಕಾರು ಅಪ್ಪಚ್ಚಿ ಆಗಿರ್ತಕ್ಕಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಘಟನೆಯಲ್ಲಿ ಇಬ್ಬರು ಕಾರ್ನಲ್ಲಿ ಇರ್ತಕ್ಕಂಥವರು ಸ್ಥಳದಲ್ಲಿಯೇ ಸಾವನ್ನಪ್ಪಿರ್ತಕ್ಕಂಥದ್ದು. ತಕ್ಷಣ ಏನು ಸ್ಥಳಕ್ಕೆ ದೌಡಾಯಿಸಿದ ಕಲಾದಗಿ ಪೊಲೀಸರು ಕಾರ್ನಲ್ಲಿ ಸಿಲುಕಿದವರು ಜೀವ ಉಳಿಸಲಿಕ್ಕೆ ಒಂದು ತಕ್ಷಣ ಒಂದು ಕ್ರೇನ್ ನ ತರಿಸಿ ತೆಗೆಯತಕ್ಕಂಥ ಕೆಲಸಕ್ಕೆ ಮುಂದಾದ್ರು. ಆದ್ರೆ ಕಾರ್ನಲ್ಲಿ ಇರ್ತಕ್ಕಂಥ ಇಬ್ಬರು ಅಕ್ಬರ್ ಮತ್ತು ರಮೇಶ್ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದು. ಈಗ ಟ್ರಾಫಿಕ್ ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಶರತ್, ಎಸ್, ಥ್ಯಾಂಕ್ ಯು ನಿಜಗುಣ ಡೀಟೇಲ್ಸ್ಗಾಗಿ.